ಕಿತ್ತಳೆ ಹಣ್ಣು ಮಾರಾಟ ಮಾಡಿ ಶಾಲೆ ಆರಂಭಿಸುವ ಮೂಲಕ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಶ್ರಮಿಸುತ್ತಿರುವ ಪದ್ಮ ಪುರಸ್ಕೃತ ಅಕ್ಷರ ಸಂತ ಹರಕಳೆ ಹಾಜಬ್ಬ ಅವರ ಪದವಿ ಪೂರ್ವ ಕಾಲೇಜು ಆರಂಭಿಸಬೇಕೆಂಬ ಬಹುದಿನದ ಕನಸು ಸಾಕಾರವಾಗುವ ಹಂತ ತಲುಪಿದೆ. ಸರ್ಕಾರ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳಿಂದ ಹಣಕಾಸಿನ ನೆರವು ಪಡೆದು ಮಂಗಳೂರಿನ ಹರೇಕಳ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಪದವಿ ಪೂರ್ವ ಕಾಲೇಜು ಕಟ್ಟಡಕ್ಕೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ದೂರದರ್ಶನದೊಂದಿಗೆ ಮಾತನಾಡಿದ ಹಾಜಬ್ಬ, ತಮ್ಮ ಗ್ರಾಮದಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಲಭ್ಯವಾಗುವಂತೆ ಬೇಕೆಂಬ ಕಾರಣದಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಆರಂಭಿಸಲಾಗಿದೆ. ಮತ್ತೆ PA ಕಾಲೇಜಿನ ಮಾಲೀಕರು ನನಗೆ 8 ಲಕ್ಷದ PUCಗೆ ಪೀಠಪೂರಕರು ಕೊಟ್ಟಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾನು ಅವರ ಹತ್ರ ಇನ್ನೂ ಕೂಡ ಕೇಳ್ತಾ ಇದ್ದೇನೆ, ನನಗೆ ಒಂದು ಒಳ್ಳೆ ಸ್ವಚ್ಛತಾದ ಒಂದು ಬಿಲ್ಡಿಂಗ್ ಕೂಡ ನಿಮ್ಮ ಮುಖಾಂತರ ಮಾಡಿಕೊಡಿ ಮನೆ ಮಾಡ್ತಾರೆ. ಬೇರೆ ಬೇರೆ ಜನ ಅವರ ಜೊತೆಯಲ್ಲಿ ಕೈ ಜೋಡಿಸಿದರೆ ನಮ್ಮ ಬಿಲ್ಡಿಂಗ್ ಆಗ್ತದೆ ಅಂತ ನನ್ನ ಮನೆ. ಶಾಲೆಯ ಪ್ರಭಾರ ಪ್ರಾಂಶುಪಾಲ ಡಾ ಮುಸ್ತಾಫಾ, ಗ್ರಾಮೀಣ ಭಾಗದ ಮಕ್ಕಳಿಗಾಗಿ ಶಿಕ್ಷಣ ನೀಡುವ ಕನಸು ಕಂಡಿರುವ ಹಾಜಬ್ಬ ಪದವಿ ಪೂರ್ವ ಕಾಲೇಜು ಆರಂಭಕ್ಕೆ ಮುಂದಾಗಿದ್ದಾರೆ. ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದ ತರಗತಿಗಳನ್ನು ಆರಂಭಿಸುವ ಉದ್ದೇಶ ಹೊಂದಿದ್ದು, ಸುಮಾರು 7 ಕೊಠಡಿಗಳ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಅದೇ ರೀತಿ ಸರ್ಕಾರ ಜೊತೆಗೆ ದಾನಿಗಳು ಕೈ ಜೋಡಿಸಿದ್ರೆ 1-2 ವರ್ಷದ ಒಳಗಡೆ ಒಂದು ಸುಸಜ್ಜಿತವಾದ ಪದವಿ ಪೂರ್ವ ಕಾಲೇಜು ಕಟ್ಟಡ ಎದ್ದು ನಿಲ್ಲಕ್ಕೆ ಸಾಧ್ಯ ಇದೆ. ಹಾಜಬ್ಬರ ಕನಸು ಪೂರ್ತಿಯಾಗಿ ನನಸಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಬಡವರ ಮಕ್ಕಳ ಗ್ರಾಮೀಣ ಬಡ ಜನತೆಯ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವಂತಹ ಹಾಜಬ್ಬರ ಕನಸು ಆದಷ್ಟು ಬೇಗ ಈಡೇರಲಿ ಅಂತ ಹಾರೈಸ್ತಾ ಇದ್ದೇನೆ. ವಿದ್ಯಾರ್ಥಿನಿ ನಫೀಜಾ ಫರಾನಾ, ತಮ್ಮ ಗ್ರಾಮದಲ್ಲಿ ಶಾಲೆ ಆರಂಭಿಸಲು ಹಾಜಬ್ಬ ಸಾಕಷ್ಟು ಶ್ರಮಿಸಿದ್ದಾರೆ. ಆ ಮೂಲಕ ಹತ್ತಿರದಲ್ಲಿ ಉತ್ತಮ ಶಿಕ್ಷಣ ಪಡೆಯಲು ನೆರವಾಗಿದೆ ಎಂದು ಹೇಳಿದರು. ಶಾಲೆಗಾಗಿ ತುಂಬಾ ಕಷ್ಟಪಡ್ತಿದ್ದಾರೆ. ಹಾಗೆ ಇನ್ನು ಕಾಲೇಜು ಕೂಡ ಆಗ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತಿದೆ ಕಾಲೇಜು ಕೂಡ ಆಗ್ತಾ ಇರುವುದು. ಏಕೆಂದರೆ ನಾವು ದೂರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಎಂತೆಲ್ಲ ಆಸೆ ಉಂಟು ನಾವು ಅದನ್ನೆಲ್ಲ ಇಲ್ಲಿಯೇ ಮಾಡಬಹುದು. ನಾನು ಹೆಮ್ಮೆಯಿಂದ ಹೇಳ್ತಿದ್ದೇನೆ, ಹಾಜಬ್ಬ ಶಾಲೆಯಲ್ಲಿ ನಾನು ಕಲಿತಿರುತ್ತೇನೆ ಎಂದು. ಮತ್ತೊಬ್ಬ ವಿದ್ಯಾರ್ಥಿನಿ ರಮೀಜಾ, ಹಾಜಬ್ಬ ಅವರು ಕಿತ್ತಳೆ ಹಣ್ಣು ಮಾರಾಟ ಮಾಡಿ ಶಾಲೆ ನಿರ್ಮಿಸಿದ ಪರಿಣಾಮ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು, ಅವರ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಇಲ್ಲಿಯ ವಾತಾವರಣವೂ ಚೆಂದ ಇದೆ ಹಾಗೂ ಇಲ್ಲಿಯ ಟೀಚರ್ಸ್ನವರು ನಮಗೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಹಾಗೂ ಇಲ್ಲಿನ ಕಲಿಕೆ ನನಗೆ ತುಂಬ ಇಷ್ಟ ಆಗಿದೆ. ನಮ್ಮಂಥ ಮಕ್ಕಳಿಗೆ ಕಲಿಸಲಿಕ್ಕೆ ಒಂದು ಶಾಲೆಯನ್ನು ಕಟ್ಟಿದ ಹಾಜಬ್ಬರಿಗೆ ತುಂಬ ಧನ್ಯವಾದಗಳು.